ಇಂಗ್ಲಿಷ್ ಅಟೆಂಟಿವ್ಲಿ ವೆನ್ ಅದರ್ಸ್ ಸ್ಪೀಕ್. ನಾವು ಮಾತಾಡೋದು ನೆಕ್ಸ್ಟಿಗೆ, ಬಟ್ ಅದರ್ಸ್ ಸ್ಪೀಕ್ ಮಾಡುವಾಗ ನೋಡೋಣ. ಸ್ಪೀಕ್ ಇಂಗ್ಲಿಷ್ ಕರೆಕ್ಟ್ಲಿ, ರೀಡ್ ಅಂದ್ರೆ ಸ್ಪೀಕ್ ಇಂಗ್ಲಿಷ್ ಕರೆಕ್ಟ್ಲಿ ಅಂತ ಹೇಳಿದ್ರೆ, ಈಗ ನಮ್ಗೆ ಏನೋ ಒಂದು ನ್ಯೂಸ್ ಪೇಪರ್ ಕೊಟ್ರೆ ತಪ್ಪಿಲ್ದೇನೆ ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀವಿ? ಈಗ ಏನೋ ಒಂದ್ ಇರುತ್ತೆ, ಈಗ ಅದನ್ನ ನಾವು ಸುಮ್ಮನೆ ಓದ್ಬೇಕಲ್ಲ ಅಂತ ಓದ್ಕೊಂಡು ಹೋಗ್ತೀವಿ. ಅದರಲ್ಲಿ ಎಲ್ಲಿ ನಾವು ಸ್ಟ್ರೆಸ್ ಮಾಡ್ಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬಾರ್ದು, ಎಲ್ಲಿ ಸೈಲೆಂಟ್ ವರ್ಡ್ ಇದೆ, ಅದು ಯಾವ್ದು ನೋಟಿಸ್ ಮಾಡಲ್ಲ. ನಾವು ಓದ್ಬೇಕಲ್ಲ ಅನ್ಕೊಂಡು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ ಏನೋ ಒಂದು ವಿಚಾರಕ್ಕೆ. ಆದ್ರೆ ಇಂಗ್ಲಿಷ್ನ ಓದುವಾಗ ಅಥವಾ ಯಾವುದೇ ಭಾಷೆಯನ್ನ ಓದುವಾಗ ನಾವು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಉಚ್ಚಾರಣೆ ಸಮೇತ ಓದಿದ್ರೆ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ರೀಡ್ ಇಂಗ್ಲಿಷ್ ಕೇರ್ಫುಲ್ಲಿ, ಕರೆಕ್ಟ್ಲಿ ಈಸ್ ಒನ್ ಥಿಂಗ್, ಕೇರ್ಫುಲ್ಲಿ ಈಸ್ ಒನ್ ಥಿಂಗ್. ಏನಕ್ಕೆ ಕೇರ್ಫುಲ್ಲಿ ಅಂತ ಮೆನ್ಷನ್ ಮಾಡದೆ ಹೇಳಿದ್ರೆ, ನಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ, ಅದಕ್ಕೆ ಅಲ್ವಾ ನಾವು ಕಲೀಲಿಕ್ಕೆ ಬಂದಿರೋದು, ಅಥವಾ ನಾವು ಈ ಗ್ರಾಮರ್ ಪಾರ್ಟ್ನ ನೋಡ್ತಾ ಇರೋದು. ಕೇರ್ಫುಲ್ಲಿ ಅಂತ ಹೇಳಿದ್ರೆ ಅಟೆಂಟಿವ್ ಆಗಿ. ಈಗ ನಾವು ಮುಂದೆ ಗ್ರಾಮರ್ ಪಾರ್ಟ್ ಹೋಗುವಾಗ ನೌನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಬರ್ತವೆ. ನಮ್ಗೆ ಅನ್ಸುತ್ತೆ ಎಲ್ಲ ಸೇಮ್ ಇದೆ ಅಂತ, ಬಟ್ ಯಾವ್ದು ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಓಕೆನಾ? ಸೊ ನಾವು ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದಾಗ, ಅಥವಾ ನಾವು ಇಲ್ಲಿ ಒಂದ್ ಕಡೆ ಗಮನ ಇಟ್ಟು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ, ವಾಟ್ ವಿ ಕಾಲ್ ಕಾನ್ಸೆಪ್ಟ್ ಕ್ಲಾರಿಟಿ ಅಂತ, ಅದು ನಮ್ಗೆ ಈಸಿ ಆಗುತ್ತೆ. ರೈಟ್ ಇಂಗ್ಲಿಷ್ ನೀಟ್ಲಿ, ಲೆಜಿಬಲಿ, ಕರೆಕ್ಟ್ಲಿ, ಕ್ಲಿಯರ್ಲಿ ಅಂಡ್ ಕೊಹರೆಂಟ್ಲಿ. ನಾವು ಬರೆಯುವಾಗನು ಅಷ್ಟೇನೆ, ಈಗ ನಾವು ಚೆನ್ನಾಗಿ ಬರ್ದಾಗ ನಮ್ಗೆ ಚೆನ್ನಾಗಿ ಓದ್ಲಿಕ್ಕೆ ಮನ್ಸು ಬರುತ್ತೆ. ನಾವು ಬರೆಯುವಾಗನು ಸ್ವಲ್ಪ ನೀಟಾಗಿ ಹ್ಯಾಂಡ್ ರೈಟಿಂಗ್ ನ, ಮತ್ತೆ ವಿತ್ ಪಂಕ್ಚುಯೇಷನ್ಸ್, ಎಸ್ಪೆಷಲಿ ವಿತ್ ಕಾಮಾ ಆಗಿರ್ಬೋದು, ಮತ್ತೆ ವಿತ್ ಪ್ಯಾರಾಗ್ರಾಫ್ಗಳು ಅವೆಲ್ಲ ಏನಿದೆ ಅದ್ರ ಮೂಲಕ ನಾವು ಬರೆದಾಗ ಇಂಗ್ಲಿಷ್ ಇನ್ನ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಲರ್ನ್ ಟು ಯೂಸ್ ಡಿಕ್ಷನರಿ ಕರೆಕ್ಟ್ಲಿ ಅಂಡ್ ಇಂಡಿಪೆಂಡೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಗೊತ್ತಿಲ್ಲ ಎಷ್ಟು ಜನ ಹತ್ರ ಡಿಕ್ಷನರೀಸ್ ಇದೆ. ನೀವು ಎಲ್ಲಾದ್ರೂ ಲೈಬ್ರರಿ ಇರುವಾಗ ಒಂದು ಚಿಕ್ಕ ಪಾಕೆಟ್ ಡಿಕ್ಷನರಿ ಬರ್ತದೆ ಆಕ್ಸ್ಫರ್ಡ್, ಅದನ್ನಾದ್ರೂ ಇಟ್ಕೊಳ್ಳಿ. ಏನಾದ್ರೂ ನಿಮಗೆ ಕಷ್ಟ ಅನಿಸ್ತಿದೆ ವರ್ಡ್, ಅವಾಗ ಇಮಿಡಿಯೇಟ್ಲಿ ನೀವು ಅದನ್ನ ಡಿಕ್ಷನರಿ ತಗೊಂಡು ಓದೋದ್ರಿಂದ ನಿಮ್ಗೆ ವರ್ಡ್ಗಳು ಯಾವಾಗ ಜಾಸ್ತಿ ನಮ್ಮ ತಲೆಯಲ್ಲಿ ಇರುತ್ತೆ, ಅವಾಗ ನಮ್ಗೆ ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ ಇಂಗ್ಲಿಷ್ನ. ಈಗ ಪದಗಳೇ ಗೊತ್ತಿಲ್ಲ ಅನ್ನುವಾಗ ನಮ್ಗೆ ಇಂಗ್ಲಿಷ್ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಇಂಗ್ಲಿಷ್ ಮಾತ್ರ ಅಲ್ಲ, ಯಾವುದೇ ಭಾಷೆಯಲ್ಲಿ ನಮ್ಗೆ ಪದಗಳ ಜ್ಞಾನ ಇರ್ಬೇಕು. ಪದಗಳ ಅದೇನಿದೆ ಲೈಕ್ ಪದಗಳು ಯಥೇಚ್ಛವಾಗಿ ಏನಿದೆ ಅದು ನಮ್ಮ ತಲೆಯಲ್ಲಿ ಉಳ್ಕೊಂಡಿರ್ಬೇಕು, ಅದು ನೆನಪಿಗೆ ಬರ್ತಾ ಇರ್ಬೇಕು. ನೆನಪಿಗೆ ಬರೋದು ಯಾವಾಗ? ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು ಯಾವತ್ತಿಗೂ. ಓಕೆನಾ? ಸೊ ಈ ಎಲ್ಲ ಕಾರಣಗಳಿಂದ ನಮ್ಮ ಇಂಗ್ಲಿಷ್ ಮಟ್ಟಿಗೆ ಸುಧಾರಿಸಬಹುದು.